ಬಾಗೇಪಲ್ಲಿ ಕ್ಷೇತ್ರದ ರಾಜಕೀಯದಲ್ಲಿ ಹಾಗೂ ಶಾಸಕರ ವಿರುದ್ಧದ ಹೇಳಿಕೆಗಳಲ್ಲಿ ತಮ್ಮ ಹೆಸರನ್ನ ಅನಗತ್ಯವಾಗಿ ಬಳಸುತ್ತಿರುವುದಕ್ಕೆ ಹೊಸಹುಡ್ಯ ವೆಂಕಟ ಶಿವರೆಡ್ಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಈ ಕ್ಷೇತ್ರದ ಗಾಳಿ ಗಂಧವೇ ಗೊತ್ತಿಲ್ಲದ ಸಂದೇಶ್ ಎಂಬ ವ್ಯಕ್ತಿ ತಮ್ಮ ಹಾಗೂ ಶಾಸಕರ ವಿರುದ್ಧ ಹಗುರವಾಗಿ ಮಾತನಾಡುತ್ತಿದ್ದಾನೆ ಎಂದು ಕಿಡಿಕಾರಿದ್ದಾರೆ. ಶಾಸಕರು ಹೆದರಿಸಿ ತಮ್ಮ ಜಮೀನು ಬರೆಸಿಕೊಂಡಿದ್ದಾರೆ ಎಂಬ ಆರೋಪ ಸಂಪೂರ್ಣ ಸತ್ಯಕ್ಕೆ ದೂರವಾದದ್ದು ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ವೈಯಕ್ತಿಕ ಅಗತ್ಯಗಳಿಗಾಗಿ ಉತ್ತಮ ಬೆಲೆ ನೀಡಿದವರಿಗೆ ಜಮೀನು ಮಾರಾಟ ಮಾಡಿರುವುದಾಗಿ ಹಾಗೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಸಂಪೂರ್ಣ ವೈಯಕ್ತಿಕ ಹಕ್ಕು ತಮಗಿದೆ ಎಂದು ತಿಳಿಸಿದ್ದಾರೆ. ಯಾರಿಗೂ ಹೆದರಿ ಜೀವನ ಮಾಡುವವನೂ ಅಲ್ಲ ಎಂದು ಟೀಕಾಕಾರರಿಗೆ ಕಟ್ಟುನಿಟ್ಟಿನ ಸಂದೇಶ ರವಾನಿಸಿರುವ ವೆಂಕಟ ಶಿವರೆಡ್ಡಿ, ಶಾಸಕರು ಅಸೆಂಬ್ಲಿಯಲ್ಲಾಗಲಿ ಅಥವಾ ಲೋಕಾಯುಕ್ತದಲ್ಲಾಗಲಿ ತಮ್ಮ ವಿರುದ್ಧ ಯಾವುದೇ ಹೇಳಿಕೆ ನೀಡಿಲ್ಲ ಎಂದಿದ್ದಾರೆ. ತಾವೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದು ಆಸ್ತಿ ವ್ಯವಹಾರಗಳನ್ನ ಪ್ರಶ್ನಿಸಲು ತಮ್ಮ ಮಕ್ಕಳು ಮತ್ತು ಒಡ ಹುಟ್ಟಿದವರಿಗೆ ಮಾತ್ರ ಹಕ್ಕಿದೆಯೇ ಹೊರತು ಸಂದೇಶ್ನಂತಹ ಮೂರನೇ ವ್ಯಕ್ತಿಗಳಿಗಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ಆಧಾರವಿಲ್ಲದೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳದೆ ತಾಕತ್ತಿದ್ದರೆ ಸೂಕ್ತ ದಾಖಲೆಗಳೊಂದಿಗೆ ತನಿಖೆ ಮಾಡಿಸಿ ಮಾತನಾಡಲಿ ಎಂದು ಖಡಕ್ ಸವಾಲ್ ಹಾಕಿದ್ದಾರೆ. ಅಷ್ಟೇ ಬಿಟ್ಟರೆ ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು. ಕಾಂಪೌಂಡ್ ಆಗಿದೆ ಅಂತ ಯಾರು ನೀನು ಕಾಂಪೌಂಡ್ ತಾವು ಬಂದು ಬೇಕಾದ್ರೆ ಎನ್ಕ್ವೈರಿ ಮಾಡ್ಬೋದು. ಇವಾಗ ಸ್ಪಾಟ್ ಕಾಂಪೌಂಡ್ ಹಾಕಿಲ್ಲ, ಯಾವ್ದು ಹಾಕಿಲ್ಲ. ಈ ಜಮೀನು ಸುತ್ತ 100% ನಾನು ಕರೆಕ್ಟಾಗಿ ನನ್ನ ಹೆಸರಿಗೆ ಜಮೀನು ನಾನು ತಗೊಂಡು ಮಾರಿದ್ದೀನಿ ಅಷ್ಟೇ. ಯಾರೋ ಮಧ್ಯವರ್ತಿ ಬಂದು MLA ಕಡೆಯವರಿಗೆ ಮತ್ತೆ ಬರ್ತೈತೆ MLA ಕಡೆಯವರು ಅಂತ ಅದು ನಾನು ಮಾಡಿದ್ದಾರೆ. ಇವತ್ತು ನಿಲ್ಲಿಸ್ಕೊಂಡು ಮುಂದೆನೂ ನಾನು ಬದ್ಧವಾಗಿದ್ದೆ. ಇದೇ ಈ ಸಬ್ಜೆಕ್ಟ್ ಇನ್ನೇನಿಲ್ಲ. ಜಮೀನು MLA ಅಸೆಂಬ್ಲಿಯಲ್ಲಿ ರೈಸ್ ಮಾಡು ಕುತ್ಕೊಂಡು ಹಾಕೊಂಡ ಜಮೀನು MLA ಕೊಂಡುಕೊಂಡಿದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಆ ಸರ್ವೆ ನಂಬರ್ಗಳೇ ಬೇರೆ, ಈ ಸರ್ವೆ ನಂಬರ್ಗಳೇ ಬೇರೆ. ಬೇಕಾದ್ರೆ ತಾವೆಲ್ಲರೂ ಚೆಕ್ ಮಾಡಿಸ್ಕೋಬೋದು. ಬೇಕಾದ್ರೆ ಅವರು ಯಾರು ಆಪಾದನೆ ಮಾಡ್ತಾರೆ ಅವರು ಚೆಕ್ ಮಾಡ್ತೀನಿ. ಅದು ರೈತರು ಬೇರೆ ರೈತರು ಅದಕ್ಕೂ ನಾನು ಸಂಬಂಧಿತ ರೈತರು ನೋಡಿದ್ದೆ. ಕುತ್ಕೊಂಡು ಹಾಕೊಂಡ ಜಮೀನುಗಳು ಅವರು ಹೈಕೋರ್ಟಲ್ಲಿ ಕೇಸು ನಡೀತಾ ಇದೆ. ಅದಕ್ಕೂ MLA ಸಂಬಂಧ ಇಲ್ಲ. ಸುಮ್ಮನೆ MLA ರೈಸ್ ಮಾಡಿ ಕೊಟ್ಟು ಬಟ್ ಆ ರೈತರು ಅವ್ರು ಅನುಭವಿಸ್ತಾ ಇದ್ದಾರೆ. ಅವ್ರು ಕೋರ್ಟ್ ಹೋಗಿದ್ದಾರೆ. ಅದಕ್ಕೂ ಇದಕ್ಕೂ ಆ ಜಮೀನು ನಾನೇನು MLA ಮಾಡಿ ನಾನು ಕರೆಕ್ಟಾಗಿ ಜಮೀನುಗಳು ನಾನು ತಗೊಂಡಿದ್ದು ನಾನು ಮಾಡಿದ್ದೀನಿ ಅಷ್ಟೇ. ನನ್ನ ಅವಸರಗೋಸ್ಕರ ನನಗೆ ಏನೋ ಫೈನಾನ್ಸ್ ಪ್ರಾಬ್ಲಮ್ ನಾನು ಮಾಡಿದ ಅಷ್ಟು ಬೇರೆ ಯಾವುದೂ ಇಲ್ಲ. ಇದಕ್ಕೆ 100% MLA ನಾನು ದಾಖಲೆ ಮಾಡಿ ಪದೇ ಶಿವಳ್ಳಿ MLA ದಾಖಲೆ ಮಾಡಿ ಜಮೀನು ಇಟ್ಕೊಂಡ ಯಾವುದೂ ಅರ್ಥಿಲ್ಲ. ನಾನು ಮಾಡಿದ್ದೀನಿ. ನನ್ನ ಹೆಸರಿಗೆ 10-15 ಎಕರೆ ಮಾರಿದ್ದೀನಿ. ಮಿಕ್ಕ ರೈತರೆಲ್ಲ ಮಾಡಿದ್ದಾರೆ. ಅದು ಬರ್ಬೇಕಾಗಿದೆ. ಅದೆಲ್ಲ ಎರಡೇ ಮಾತಿಲ್ಲ. ಎಲ್ಲೋ ಕೋಟಿ ಆಗಿರೋದು ನನಗೆ ಗೊತ್ತಿಲ್ಲ. ನಾವು ಮಾಡಿದ ವಸ್ತುಗೆ 100% ಅದಕ್ಕೆ ನಾನು ಇವಾಗ ಕಟ್ಟಬದ್ಧವಾಗಿದ್ದೀನಿ. ಯಾವುದೋ ಲೋಕದೇಶವು ನಡೆದಿಲ್ಲ. ಇವಾಗ ಅಸೆಂಬ್ಲಿಯಲ್ಲಿ ರೈಸ್ ಮಾಡ್ತಾರೆ. ಅದ್ರ ಪಾಡಿಗೆ ಯಾರು ಮಾಡಿಟ್ಕೊಂಡಿರ್ತಾರೆ ಅವ್ರು ಅನುಭವಿಸ್ತಾರೆ. ಅವರು ಕೋರ್ಟ್ಗೆ ಹೋಗಿದ್ದಾರೆ. ಅದು ಕೋರ್ಟ್ ಹೈಕೋರ್ಟಲ್ಲಿ ಏನು ಇಚ್ಛೆ ತಗೊಂಡ್ರೆ ಅದು ನಿಲ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನಮ್ಗೆ ಬೇರೆ ಗೊತ್ತಿಲ್ಲ. ನಮ್ದು ವಸತಿ ಜಮೀನು ಬಗ್ಗೆ ನಮ್ಮ ತಾಲೂಕು ಆಫೀಸು ಕಾಂಪೌಂಡ್ ಅವರ ಒತ್ತಡಕ್ಕೆ ಮನೆಯದು ಇಲ್ಲ ಆ ಥರ ನಾವು ಯಾರು ನಾವು ಕೊಂಡ್ಕೊಂಡಿ ಜಮೀನು ಬೇಕಾದ್ರೆ ಸಂದೇಶವರು ಎನ್ಕ್ವೈರಿ ಮಾಡ್ಕೊಳ್ಳಿ. ನಾನು ತಗೊಂಡಿದ್ದ ಜಮೀನು ನಾನು ಮಾರಿದ್ದೀನಿ. ಯಾರು MLA ಕಡೆ ಮತ್ತೆ ಮುಂದೆ ಗೊತ್ತಾಗಲಿಲ್ಲ. ಮಧ್ಯವರ್ತಿಗಳು ಮಾತಾಡಿದ್ರು. ಮತ್ತೆ ಇಷ್ಟ ಆದಮೇಲೆ MLA ಕಡೆ ಗೊತ್ತಾಗ್ಬಿಟ್ಟೆ ಇದ್ದೇನೆ. ಸಂದೇಶವರು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು. ನಾನೇನು ಯಾರೋ ನನ್ನ ವಿಷಯ ಇಲ್ಲ. ನನಗೂ ನೀನು ನೋಡಿ ಕಳಿಸಿದ್ರೆ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ರೆ ಅದೇ ಜಮೀನು MLA ತಗೊಂಡಿದ್ರೆ ತಪ್ಪಲ್ಲ. MLA ತಗೊಂಡಿಲ್ಲ. ಆ ರೈತರು ನನಗೂ ಸಂಬಂಧ ಬಟ್ ಕೋರ್ಟ್ಗೆ ಹಾಕಿಕೊಂಡು ಅವರು ಆ ಜಮೀನಿಗೂ ನನಗೂ ಸಂಬಂಧ. MLA ನನ್ನ ಹೆಸರಲ್ಲಿ ಎತ್ತಿಲ್ವಲ್ಲ, ಎಲ್ಲರೂ ಅಸೆಂಬ್ಲಿ ಎತ್ತಿಲ್ಲ. ಮತ್ತೆ ನಾನೇ ಕೇಳ್ಬೇಕು. ನನ್ನ ಜಮೀನು ನಂದೇ ಅಲ್ವಲ್ಲ. ನನ್ನ ಹೆಸರಾಗಿ ನಮ್ಮ ಕುಟುಂಬ ಮತ್ತು ಕುಟುಂಬ ಆಗಿ ಪ್ರೂವ್ ಮಾಡಿದಾಗ ನಾನು ಏನಕ್ಕೆ ಎಲ್ಲ ಕಾನೂನುಗಳಿಗೆ ನಾನು ಏನಕ್ಕೂ ಎಲ್ಲಕ್ಕೂ ರೆಡಿ. ಯಾರೇ ಆಗಲಿ ಇವತ್ತಲ್ಲ ನಮ್ಮ ವಸತಿ ಆಗೋದು ಆದಪ್ಪಲೆ ಆಗೋದು ಯಾರೋ ಒಬ್ಬ ರೈತರು ಬಂದು ಈ ದಲಿತರು ಅಂತ ಇಲ್ಲ, ಒಬ್ಬ ದಲಿತ ಬಂದು ಕಂಪ್ಲೇಂಟ್ ನಮ್ಮ ಜಮೀನು ಅಕ್ರಮಗಳು ಮಾಡ್ಕೊಂಡಿದ್ದಾರೆ, ದೌರ್ಜನ್ಯ ಮಾಡ್ಕೊಂಡು ನಾನು ಎಲ್ಲರೂ ರೆಡಿ. ಯಾರು ಸರ್ಕಾರದಿಂದ ಯಾರು ಒಂದು ಕುಂಟೆನೂ ನಾವು ಮಂಜೂರಾಗಿದೆ. ಇದು ಒಂದು 4 ತಿಂಗಳು ನಡೀತಾ ಇತ್ತು. ಯಾವಾಗಷ್ಟೇ ಕೊಡಬೇಕಾಗಿತ್ತು. ಕಾಲ ಇವಾಗ ಬಂದಿದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಸುಮ್ಮನೆ MLA ಬ್ಲಾಕ್ ಮೇಲ್ ಮಾಡೋದು ಅಂತ ತಪ್ಪದಿಲ್ಲ. ಅವ್ರು ಏನೋ ಅವ್ರ ಪರ್ಸನಲ್ ಏನಾದ್ರು ನಾವು ಗೊತ್ತಿಲ್ಲ. ನಮ್ಮ ಸುದ್ದಿಯ ಸರ್ವೆನ ಸಂಬಂಧಪಟ್ಟ ಮಾತ್ರ ನಾನು ಹೇಳ್ತೀನಿ. ಈಗ ಇವಾಗ ಮಾತುಗಳು ಎತ್ತು ಮುಂಚಿದೆ ಕೇಳ್ತಾರೆ ಶಿವಾಜಿ ಬ್ಲಾಕ್ ಮೇಲ್ ಮಾಡಿ MLA ತಗೊಂಡು 4 ತಗೊಂಡಿದ್ದಾರಲ್ಲ ಆಂಧ್ರದಲ್ಲಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೇನು ಉತ್ತರ ಹೇಳ್ತೀರಾ ಸರ್ ನೀವು? ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಸಂದೇಶವ್ರಿಗೆ ಏನೇ ಕರ್ತಾರ ಅಂದ್ರೂ ನಮ್ಮ ಬಗ್ಗೆ ಏನು ಹೇಳಿಲ್ಲ. ಅಲ್ಲ ಈಗ ಏನ್ ಹೇಳ್ತೀರಾ ಅವ್ರಿಗೆ ನೀವು? ನಾವೇ ಪ್ರಾಕ್ಟೀಸ್ ಮಾಡಿದ್ದೀವಿ. ಇಲ್ಲಿ ಗೊತ್ತಾಗಲ್ಲ ನಮಗೆ ಪೊಲೀಸರು ನಾವು ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಇರೋದು ಆ ಥರ ಮಾಡೋಕ್ಕಾಗ್ತದ? ಸಾಧ್ಯನೇ ಇಲ್ಲ. ಯಾಕೆ ನನ್ನ ಹೆಸರು ದುರ್ಬಳಕೆ ಮಾಡಿಬಿಟ್ಟು ನಾನು ಗೊತ್ತಿಲ್ಲ. ಅದೇ ಸಂದೇಶ ಹೇಳ್ತಾ ಇದ್ದೀನಿ. ಸೊ
ಸ್ವಲ್ಪ ತಿಳ್ಕೋಪ ಏನಿದೆ ಅದರಲ್ಲಿ ಶಿವಾಡಿ ಎಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿ ನಾನು ಯಾರ್ಯಾರು ಒಂದು ದೌರ್ಜನ್ಯ ಕಿತ್ಕೊಂಡಿರೋ ಆಗಲಿ ಸರ್ಕಾರದ ಒಂದು ಕುಂಟೆ ನನಗೇನು ನನಗೆಲ್ಲ ನಮ್ಮ ಫ್ಯಾಮಿಲಿಗೆ ಮಂಜೂರು ಮಾಡಿದ್ರೆ ಯಾವುದು ವಿದ್ಯಾರ್ಥಿ ಇಲ್ಲ